दूध पीने का पाव पाव मेरा दूध पीने का चाय ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೇನ್ರಿ. ಸೊ ನೋಡಿರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ಭಾಳ ಸ್ಪೆಷಲ್ ಬ್ಲಾಗ್ ಐತ್ರಿ ಇದು. ಯಾಕಂದ್ರೆ ಇವತ್ತು ನಾನು ಎಲ್ಲ ಮಕ್ಕಳು ಬರಾಕತ್ತಾರ್ರಿ. ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತ್ರಿ ಫ್ರೆಂಡ್ಸ್. ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ನಾನು ಮಿಸ್ ಮಾಡ್ಕೊತಾ ಇದ್ದೆ ರೀ. ಸೊ ತಾಯಿ ಮಗಳು ಕೊಡೋ ದಿನ ಇವತ್ತು ಬಂದೈತ್ರಿ. ಸೊ ತಾಯಿ ಮಕ್ಕಳು ಕೊಡೋ ದಿನ, ಯಾಕಂದ್ರೆ ಎಲ್ಲ ಮಕ್ಕಳು ಬರಾಕತ್ತಾರಲ್ರಿ. ನಮ್ಮ ಸಮೀರ್, ಆಮೇಲೆ ತಶು, ತನ್ನು, ಆಮೇಲೆ ಮಲ್ಲಿಕ್, ಸುಮ್ಮು ಎಲ್ಲರೂ ಬರಾಕತ್ತಾರ್ರಿ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ರೀ. ಯಾವಾಗ ಬರ್ತಾರೋ ಊರಿಂದ, ಯಾವಾಗ ಅವ್ರನ್ನೆಲ್ಲ ನೋಡ್ತೀನೋ ಅನ್ಸಂಗೆ ಆಗ್ಬಿಟ್ಟೈತ್ರಿ ಫ್ರೆಂಡ್ಸ. ಮತ್ತು ನೋಡಿರಿ ಫ್ರೆಂಡ್ಸ, ಇವತ್ತಿಂದ ಬೆಳಗಿನ ನಾಷ್ಟಕ್ಕೆ ಕೆಲ್ಸಕ್ಕೆ ಹೋಗಿ ಬಂದಿರಿ. 2 ಮನೆ ಕೆಲಸ ಮುಗಿಸ್ಕೊಂಡು ಬಂದು 9 ಗಂಟೆ ಬಂದು ಒಂದು ಸ್ವಲ್ಪ ಅವಲಕ್ಕಿ ನಾಷ್ಟಕ್ಕೆ ರೆಡಿ ಮಾಡಿದ್ದಾರೆ. ಸೊ ಅವಲಕ್ಕಿ ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟಿದ್ದೀನಿ ರೀ. ಈಗ ನನಗೊಬ್ಬಳಿಗೆ ಹಾಕ್ಕೊಂಡಿದ್ದೀನಿ ರೀ. ಸೊ ಇಬ್ಬರು ನಾಷ್ಟ ಮಾಡಿ ಅವರು ಊರಿಗೆ ಹೋಗ್ತಾರೆ ರೀ. ಹುಡುಗರು ಕರ್ಕೊಂಡು ಬರೋಕೆ ನಾನು ಕೆಲ್ಸಕ್ಕೆ ಹೋಗ್ಬೇಕ್ರಿ. ಈಗ ನಾನು ಕೆಲ್ಸಕ್ಕೆ ಹೋದ್ನೆ ಅಂದರೆ ಯಾವಾಗ ಬರ್ತೇನೆ ಏನೋ ಗೊತ್ತಿಲ್ಲ ರೀ. ಯಾಕಂದ್ರೆ ಸ್ವಲ್ಪ ಜಲ್ದಿ ಮುಗಿಸ್ಕೊಂಡು ಬರ್ಬೇಕಂತಂದು ಹೋಗ್ತೀನಿ ರೀ. ಈಗ ನೋಡಿರಿ ಫ್ರೆಂಡ್ಸ, ಈಗ ನಮ್ಮ ಮನೆಯವ್ರು ಹೋಗ್ತಾ ಇದ್ದಾರೆ ರೀ ಊರಿಗೆ. ಸೊ ಎಲ್ಲ ರೆಡಿ ಮಾಡೇನಿ ರೀ ಫ್ರೆಂಡ್ಸ, ಹೋಗ್ತಾ ಇದ್ದಾರೆ. ಈಗ ಟೈಮ್ 10 ಗಂಟೆ ಆಗೈತೆ ರೀ. ಈಗ ಹೊಂಟಾರ. ಈಗ ಹೋಗಿ ಅವರು ಸಂಜೆ ಮುಂದೆ ಅನ್ನೋ ಮಟ ಅಂದ್ರೆ ಬಂದೇ ಬಿಡ್ತಾರೆ ರೀ. ಯಾಕಂದ್ರೆ ಇಲ್ಲಿನ ಯಾರು ಇರೋಂಗಿಲ್ಲ ಅಲ್ರಿ. ಅದ್ರ ಸಂಬಂಧ ಜಲ್ದಿ ಬಾ ಅಂತಂದು ಹೇಳೇನಿ ರೀ. ನೋಡಿರಿ ಫ್ರೆಂಡ್ಸ, ನಮ್ಮ ಮನೆಯವ್ರು ಹೋದ್ರಪ್ಪ. ಹೋದ್ಮೇಲೆ ಒಂದು ಸ್ವಲ್ಪ ಕೆಲ್ಸಕ್ಕೆ ಹೋಗಿದ್ದಾರೆ. ನಾನು 2 ಮನೆ ದೂರ ಇನ್ನು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಕಸನೆಲ್ಲ ಎಲ್ಲ ಮಾಡ್ಕೊಂಡೆ ರೀ. ಸೊ ಎಲ್ಲ ಮಾಡಿಕೊಂಡು ಆಮೇಲೆ ಇವತ್ತು ಅಮಾವಾಸ್ಯೆ ಅಲ್ರಿ. ಅದ್ರ ಸಂಬಂಧ ಸ್ವಲ್ಪ ದೇವ್ರ ದೀಪ ಎಲ್ಲ ಹಚ್ಚಿ ನೋಡ್ರಿ ಫುಲ್ಲೆಲ್ಲ ಕಾಣ್ಸಕತ್ತೈತಿನೇ ಇಲ್ಲರಿ. ಸೊ ಅಲ್ಲಿ ಮೂಲೆ ಆಗೈತಿ, ಅಷ್ಟೇನು ಕಾಣಿಸಂಗಿಲ್ಲ ರೀ. ಆಮೇಲೆ ಅಡುಗೆ ಒಂದು ಏನು ಮಾಡಿಲ್ಲ ರೀ. ಯಾಕಂದ್ರೆ ನಮ್ಮ ಮನೆಯವ್ರು ಯಾವಾಗ ಬರ್ತಾರೆ ಏನೋ ಗೊತ್ತಿಲ್ಲ ರೀ. ಇವತ್ತು ಹುಡುಗರು ಬರಾಕತ್ತಾರೆ ರೀ ಫ್ರೆಂಡ್ಸ್. ಎಲ್ಲ ಹುಡುಗರು ಬರಾಕತ್ತಲ್ರಿ. ಫುಲ್ ಹ್ಯಾಪಿ ರೀ. ಯಾಕಂದ್ರೆ ಭಾಳ ದಿನ ಆತ್ರಿ. ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳಕತ್ತಿದ್ದೆ ರೀ ನಾನು. ಅವಳಿಗೂ ಫುಲ್ ಖುಷಿ ಆಗೈತೆ ರೀ. ಬೆಳಗ್ಗೆನ ರೆಡಿ ಹಾಕ್ಕೊಂತಿದ್ದಾಳಂತ್ರಿ. ಇಲ್ಲಿ ಇಲ್ಲ ಇವ್ರು ಹೋಗೋ ಸಲುವಾಗಿ ಕಾಕ ಅಂತಾರಲ್ರಿ, ಅವ್ರ ಅಪ್ಪಾಜಿಗೆ ಕಾಕ ಅಂತಾರೆ. ಅವ್ರು ಬರಾಕತ್ತಾರ ನಮ್ಮ ಕಾಕ ಅಂತಂದು ಬೆಳಿಗ್ಗೆನ ಎದ್ದು ಕೂಡಲೇ 6 ಗಂಟೆನೂ ಫೋನ್ ಹಚ್ಚಾಡ್ರಿ. ನನ್ನ ಮಗಳು ಯಾವಾಗ ಬರಾಕತ್ತೀರಿ, ಯಾವಾಗಿಲ್ಲ ಅಂತಂದೆ. ಸೊ ಅದು ನಾನು ಹೋಗೋದಿತ್ರಿ ಅವ್ರು ಕರ್ಕೊಂಡು ಬರಾಕಂತಂದೆ. 5 ಹುಡುಗರು ಆಗ್ತಾರೆ ರೀ ಕರ್ಕೊಂಡು ಬರಾಕಂತಂದು. ಅದ್ರ ಸಂಬಂಧ ಆಗಂಗಿಲ್ಲ ಅವ್ರಿಗೆ ಮೇಂಟೈನ್ ಮಾಡ್ಕೊಂಡು ಕರ್ಕೊಂಡು ಬರಾಕ. ಈ ಬಸ್ನಾಗಂತರೂ ಒಟ್ಟು ಆಗಂಗೆ ಇಲ್ರಿ. ಅದ್ರ ಸಂಬಂಧ ಮತ್ತು ನಮ್ಮ ಮನೆಯವ್ರಿಗೆ ಕಳಿಸಿದ್ರೆ ನೀವು ಹೋಗಿ ಕರ್ಕೊಂಡು ಬರ್ರಿ ಅಂತಂದು. ಸೊ ಹೋಗ್ಯಾರ್ರಿ. ಬರೋ ಟೈಮ್ನೂ ಆಗೈತೆ ರೀ. ಅವ್ರಿಗೇನು ಜಾಸ್ತಿ ಟೈಮ್ ಹಿಡಂಗಿಲ್ಲ ರೀ. ಯಾಕಂದ್ರೆ ಹಾವೇರಿಗೆ ಹೋಗಿ ವಾಪಸ್ ಅವರು ಬಂದುಬಿಡ್ತಾರೆ ರೀ. ಅಲ್ಲಿ ಮುಂದೆ ಒಂದು ಹಳ್ಳಿಗೆ ಹೋಗಿ. ಯಾಕಂದ್ರೆ ನಂದು ಕೆಲಸ ಮುಗಿಸ್ಕೊಂಡು ಬರೋ ಮಟ್ಟ ಟೈಮ್ ಆಯ್ತು ರೀ. ಅವ್ರು ಬರೋ ಟೈಮ್ನ ಆಗಿಬಿಟ್ಟೈತ್ರಿ. ಈಗ ನಾನು ಒಂದು ಸ್ವಲ್ಪ ಊಟ ಮಾಡ್ಕೊತೇನೆ ರೀ. ಊಟ ಮಾಡ್ಕೊಂಡು ಆಮೇಲೆ ಇದ್ದಿದ್ದು ಕೆಲಸ ಮಾಡ್ತೀನಿ ರೀ. ಸೊ ಎಲ್ಲ ಇವತ್ತು ಅಮಾವಾಸ್ಯೆ ಐತಲ್ರಿ. ಸ್ವಲ್ಪ ಪೂಜೆ ಎಲ್ಲ ಮಷೀನಿಂದ ಪೂಜೆ ಎಲ್ಲ ಮಾಡ್ಬೇಕು ರೀ. ಆಮೇಲೆ ಹೊಲೆ ಅರ್ಬಿ ಬಂದಿದ್ದಾವ್ರಿ. ಸೊ ಅರ್ಬಿ ಹೊಲಿಬೇಕು. ನಾನು ಕೆಲ್ಸಕ್ಕೆ ಹೋಗಿ ಬಂದು ಒಂದು ಸ್ವಲ್ಪ ಅರ್ಬಿ ಕೂಡ ಹೊಲೆ ಆಗತ್ತೇನೆ ರೀ. ನಾನು ಏನಾರ ಒಂದು ಮಾಡ್ಬೇಕಲ್ರಿ ಹೊಟ್ಟೆ ಪಾಡಿಗೆ ಅಂತಂದು ಏನಾರ ಮಾಡ್ತಾನೆ ಇರ್ಬೇಕು. ಇವತ್ತು ಆರಾಮಿಲ್ದಂಗೂ ಆಗಿತ್ರಿಪ್ಪ ನಂಗೆ. ಕಣ್ಣೆಲ್ಲ ಸೊ ನೋಡ್ರಿ ಆ ಥರ ಆಗಿದ್ದಾವೆ. ಬೆಳಗ್ಗೆಯಿಂದ ಆರಾಮ ಅನ್ಸಾಕತ್ತಿಲ್ಲ ರೀ. ಅದ್ರಾಗ ಸುಮ್ಮನೆ ಕೆಲ್ಸಕ್ಕೆ ಹೋಗಿ ಬಂದೆ. ಬಿಡಲಾರ್ದ ಕರ್ಮನ ಐತ್ರಿ ಅದು. ಕೆಲಸ ಹತ್ಕೊಂಡ್ರಂದ್ರೆ. ಯಾಕಂದ್ರೆ ಆರಾಮಿದ್ರೂ ನಾವು ಮಾಡಬೇಕು, ಆರಾಮಿರ್ಲಿಕ್ಕೂ ಮಾಡ್ಬೇಕ್ರಿ ನಾವು. ಆ ಥರ ರೀ ಅವು ಕೆಲಸ. ಅದ್ರ ಸಂಬಂಧ ಮತ್ತು ಸ್ವಲ್ಪ ಹೋಗಿ ಮಾಡ್ಕೊಂಡು ಬಂದೆ ರೀ. ಈಗ ಟೈಮ್ 3 ಗಂಟೆ ಆಗೈತೆ ರೀ. ಒಂಚೂರು ಊಟ ಮಾಡಿಕೊಂಡು ಆಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರೀ ಫ್ರೆಂಡ್ಸ. ನೋಡ್ರಿ ಫ್ರೆಂಡ್ಸ, ಫೈನಲ್ ಆಗಿ ಹುಡುಗರು ಅಂತೂ ಬಂದ್ರಿ. ಹಾಂ, ಮುಂಜಾನೆ ಈಗ ಬಂದಾರ್ರಿ. ಅದು ಸಂಜೆ ಹೊತ್ತಿನಾಗ ನೋಡ್ರಿ 5:30 ಆಗೈತೆ. ಆಗಲೇ ಟೈಮ್ ಈಗ ಬಂದಾರ್ರಿ. ಸೊ 5 ಜನ ಬಂದಿದಾರ್ರಿ. 5 ಹುಡುಗರು. ಇಲ್ಲಿಬ್ರು ನೋಡ್ರಿ ಟಿ ವಿ ನೋಡಾಕತ್ತಾರ್ರಿ. ಇನ್ನೊಬ್ಳು ಎಲ್ಲೇ ಹೊರಗಡೆ ಹೋಗ್ಯಾಡ್ರಿ. ಇವ್ರು 3 ಜನ, 5 ಜನ ಬಂದಾರ್ರಿ ಫ್ರೆಂಡ್ಸ. ಈಗ ದಸರಾ ಸೂಟಿಗಲ್ರಿ. ಸೊ ದಸರಾ ಸೂಟಿ ಐತಲ್ರಿ. ಅದ್ರ ಸಂಬಂಧ ಒಂದು ಸ್ವಲ್ಪ ಸೂಟಿಗೆ ಬಂದಿದ್ದಾರ್ರಿ ಹುಡುಗರು. 5 ಹಾಯ್ ಬೋಲೋ, ಹಾಯ್ ಬೋಲೋ ಸುಮಾ.
ಸುಮ ನಮ್ಮ ತಶು ನೋಡ್ರಿ ಸುಮ ಹಾಯ್ ಬೋಲಮ್ಮ ಫ್ರೆಂಡ್ಸ ನೋಡ್ರಿ ಈಗ ಅಡುಗೆ ಬಟಾಣಿದು ಸ್ವಲ್ಪ ಮಸಾಲೆ ಹಾಕಿ ಪಲ್ಯ ಮಾಡಾಕತ್ತೇನೆ ರೀ ಸೊ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಾಕತ್ತೇನೆ ರೀ ಬಟಾಣಿ ಬೆಳಗ್ಗೆ ಹಾಕಿದ್ದಾರೆ ಸೊ ಈಗ ನೆಂದಿದ್ದವ್ರೆ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ಇವು ಯಾವ ಥರ ಬಟಾಣಿ ಐತೆ ಗೊತ್ತಿಲ್ಲ ರೀ ಒಂಥರ ಹಳದಿ ಅದಾವ್ರಿ ಕಲರ್ ಸೊ ಚಲೋತ್ನಂಗೆ ನೆಂದಾವ್ರಿ ಇವು ನೋಡ್ರಿ ಫ್ರೆಂಡ್ಸ್ ಈ ಥರ ನೆಂದಿದ್ದಾವ ಈಗ ನಾನು ಒಂದು ಕುಕ್ಕರ್ ತೊಗೊಂಡೇನಿ ರೀ ಕುಕ್ಕರ್ದಾಗ ಈಗ ಈ ಬಟಾಣಿ ಎಲ್ಲ ಹಾಕಿ ನಾನು ಕುದಿಯಾಕಂತಂದು ಇಡ್ತೇನೆ ರೀ ಫಸ್ಟ್ ಇದು ಕುದಿಸ್ಕೊಂಡು ಆಮೇಲೆ ಪಲ್ಯ ಮಾಡ್ತೀನಿ ರೀ ಮಸಾಲೆ ಹಾಕಿ ನೋಡ್ರಿ ಬಟಾಣಿಗೆ ನೀರು ಹಾಕೀನಿ ಈಗ ಸ್ವಲ್ಪ ಉಪ್ಪು ಹಾಕಿ ಕುದಿಯಾಕಂತಂದು ಇಡ್ತೇನೆ ರೀ ಅಂದ್ರೆ ಸ್ವಲ್ಪ ಜಲ್ದಿ ಕುದಿತಾವ್ರಿ ಒಂದೇ ವಿಸಲ್ ಕುದಿಸ್ಬಿಡ್ತೇನೆ ರೀ ಯಾಕಂದ್ರೆ ನೆನೆಸಿಟ್ಟಿದ್ದು ಕಾಳು ಅದಾವಲ್ಲ ರೀ ಅದ್ರ ಸಂಬಂಧ ಜಲ್ದಿ ಕುದಿತಾವ್ರಿ ಅವು ನೋಡ್ರಿ ಫ್ರೆಂಡ್ಸ ಈಗ ಬಟಾಣಿ ಪಲ್ಯಗಂತಂದು ಮಸಾಲೆ ಏನೆಲ್ಲ ತೊಗೊಂಡೇನಿ ಕೊಬ್ಬರಿ ತೊಗೊಂಡೇನಿ ರೀ ಆಮೇಲೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಆಮೇಲೆ ಏಲಕ್ಕಿ ಲವಂಗ ಚಕ್ಕೆ ತೊಗೊಂಡೇನಿ ರೀ ಆಮೇಲೆ ಹಸಿ ಶುಂಠಿ ಇದಿಷ್ಟನ್ನು ತೊಗೊಂಡೇನಿ ರೀ ಆಮೇಲೆ ಟಮಾಟಿ ಈ ಕಡೆ ನಾನು ಸ್ವಲ್ಪ ನೀರಾಗ ಹಾಕಿ ಇಟ್ಟೇನಿ ರೀ ಯಾಕಂದ್ರೆ ಸ್ವಲ್ಪ ಕಟ್ ಮಾಡಿ ನಾನು ಮಿಕ್ಸಿ ಹಾಕ್ಕೊಂತೇನೆ ರೀ ಅದ್ರ ಸಂಬಂಧ ನೋಡ್ರಿ ಇದಿಷ್ಟು ಮಸಾಲೆ ಹಾಕಿ ನಾವು ಮಸಾಲೆದು ಒಂಥರ ಏನೋ ಕುರ್ಮಾ ಅಂತಾರಲ್ರಿ ಬಟಾಣಿದು ಕುರ್ಮಾ ಇದ್ದಾಗ ಆ ಥರ ಮಾಡಾಕತ್ತೇನೆ ರೀ ಸೊ ಇದಕ್ಕೆ ಇನ್ನೂ ಕಸೂರಿ ಮೇಥಿ ಅವೆಲ್ಲ ಬೇಕಾಗಿತ್ತು ರೀ ಅದೆಲ್ಲ ಏನಿಲ್ಲ ಸೊ ಹಂಗೆ ಮಾಡಾಕತ್ತೇನೆ ರೀ ಈಗ ಹಸಿಮೆಣ್ಸಿನ್ಕಾಯಿ ಒಂದು ತೊಗೊಂಡ್ರೆ ಮುಗಿತ್ರಿ ನಮ್ದು ಮಸಾಲಿದು ಆಮೇಲೆ ಈ ಕಡೆ ನೋಡ್ರಿ ಅನ್ನಕ್ಕೆ ಇಟ್ಟೇನಿ ಈ ಕಡೆ ನೋಡ್ರಿ ಸೊ ಇದು ಬಟಾಣಿ ಅಂತೂ ಕುದ್ದಿದವ್ರಿ ಆಲ್ರೆಡಿ ಈಗ ಹವಾ ಹೋಗೋದಷ್ಟೇ ಬಾಕಿ ಸಾರು ಮಾಡಿದ್ದಾರೆ ಸೊ ಸಾರು ನೋಡ್ರಿ ಬಂದ ಮೇಲೆ ಹುಡುಗರು ಊಟ ಮಾಡ್ಯಾರ ಅದ್ರ ಸಂಬಂಧ ಸಾರು ಅಷ್ಟು ಖಾಲಿ ಆಗೈತ್ರಿ ನೋಡ್ರಿ ಯಾವ ಥರ ಗದ್ಲ ಹಬ್ಸ್ಯಾರ್ರಿ ಹುಡುಗರು ಸೊ ಮನ್ಯಾಗ ಹುಡುಗರು ಇದ್ರೆ ಎಷ್ಟು ಗದ್ಲ ಅನಿಸ್ತೈತೆ ನೋಡ್ರಿ ಈಗ ಆಡ್ಕೊತ ಕುಂತಾರ್ರಿ ಒಬ್ಬೊಬ್ಬರು ಹೋಮ್ವರ್ಕ್ ಮಾಡ್ಕೊಳಕತ್ತಾರ್ರಿ ಸೊ ನಾನಂತರ ಅಡುಗೆ ಮಾಡಾಕತ್ತೇನೆ ರೀ ಫುಲ್ ಬ್ಯುಸಿ ನಾನು ನೋಡ್ರಿ ಫ್ರೆಂಡ್ಸ್ ಫೈನಲ್ ಆಗಿ ಮಸಾಲೆ ಅಂತೂ ರುಬ್ಕೊಂಡಿದ್ದಾತ್ರಿ ಸೊ ಇದನ್ನು ನೋಡ್ರಿ ಈ ಕಡೆ ಬಟಾಣಿ ಅಯ್ಯೋ ಸರ್ಕ ಉಚ್ಚಲ ಜಾರಿಂದ ಮುಚ್ಚಳನೆ ಬೀಳ್ತಿತ್ರಿ ಕೆಳಗಡೆ ಆವಾಜ್ ಕೇಳ್ಕರಮ್ಮ ಇದು ನೋಡ್ರಿದೆ ನಾ ಕುದಿಯಾಕೆ ಇಟ್ಟಿದ್ಮೇಲೆ ಇವು ನೋಡ್ರಿ ಸಿಪ್ಪಿ ಹೆಂಗೆ ಬಂದವು ಈ ಸಿಪ್ಪಿ ತೆಗೆದೀಗ ನಾನು ಪಲ್ಯಕ್ಕೆ ಮಸಾಲೆ ಹಾಕಿ ಕುದಿಸ್ತೇನೆ ರೀ ಫ್ರೆಂಡ್ಸ ಬಟಾಣಿದು ಗ್ರೇವಿ ಪಲ್ಯ ಹೆಂಗೆ ಆಗತ್ತೈತಿ ಸೊ ಈ ಥರ ಆಗೈತ್ರಿ ಸ್ವಲ್ಪ ಕುದಿಬೇಕ್ರಿ ಅಂದ್ರೆ ಗಟ್ಟಿಯಾಗಿ ಮಾಡಾಕತ್ತೇನೆ ರೀ ಗ್ರೇವಿ ಥರ ರೊಟ್ಯಾಗ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ರೀ ಇದು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ರಂತೂ ಸೂಪರ್ ಆಗಿರುತ್ತೆ ರೀ ಸೊ ಅದನ್ನೇ ಮಾಡಾಕತ್ತೇನೆ ರೀ ಅನ್ನ ಅಂತೂ ಹಾಳಾಕಿ ಬಿಟ್ಟಿದ್ದೀನಿ ರೀ ಸೊ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ರುಚಿ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಆಕೈತ್ರಿ ಇದು ಒಂಥರ ಮಟನ್ ಚಿಕನ್ ಪಲ್ಯ ಮಾಡ್ತೇವಲ್ರಿ ಆ ಥರ ಆಗ್ತೈತ್ರಿ ಎಲ್ಲ ಸಿಪ್ಪಿ ಎಲ್ಲ ತೆಗೆದು ಇದು ಮಾಡಿದ್ದಾರೆ ಆದರೂ ನೋಡಿದೆ ಯಾವ ಥರ ಬಂದಿದ್ದಾವೆ ಸರ್ ನಡೀತೈತ್ರಿ ಅದ್ರಾಗೇನಿಲ್ಲ ಸೊ ನಾನು ತೆಗ್ಯಾಕೆ ಹೋದ್ರೆ ಈಗ ವಟಾಣಿನ ಬರ್ತಾವ್ರಿ ಇದೆ ಇಡೇ ವಟಾಣಿನ ಬರಾಕತ್ತಾರು ನನಗೆ ಎಷ್ಟು ಹಾಕೊಂಡು ಈಗ ತೆಗೆದು ಈಗ ಪಲ್ಯ ವಟಾಣಿನ ಹಾಕೇನ್ರಿ ಇದ್ರಾಗ ಪಲ್ಯದಾಗ ರೊಟ್ಟಿ ಮಾಡ್ಬೇಕ್ರಿ ಸೊ ಇದನ್ನೆಲ್ಲ ಆದಮೇಲೆ ರೊಟ್ಟಿ ಮಾಡ್ತೀನಿ ರೀ ಈಗಂತೂ ನೋಡ್ರಿ ನಾನು ಪಲ್ಯ ಆಮೇಲೆ ಅನ್ನ ಎಲ್ಲ ಮಾಡಿದೆ ರೀ ಮಾಡಿಟ್ಟು ಒಂದು ಸ್ವಲ್ಪ ಬಂದು ಕುಂತಿದ್ದಾರಪ್ಪ ನಮ್ಮ ಸಮೀರ್ ಅಕ್ಕ ನಿನ್ನ ತೊಡೆ ಮೇಲೆ ಮಲ್ಕೊತೇನೆ ಚಿಕ್ಕಮ್ಮ ಅಂತಂದು ಭಾಳ ಇದು ಮಾಡ್ಕೊಳಕತ್ತಾರೆ ಮತ್ತು ರೊಟ್ಟಿ ಮಾಡೋದು ಬಿಟ್ಕೊಟ್ಟು ಬಂದು ನಾನು ಅವಂಗೆ ಮಲಗಿಸಕಂತಂದು ಕುತ್ಕೊಂಡಿದ್ದಾರೆ ಸೊ ಎಲ್ಲರೂ ನಗೋದು ನೋಡಿ ಅವನು ಮಲ್ಕೊತಾನೆ ಇರಲಿಲ್ಲ ರೀ ಅದಕ್ಕೆ ನಾಟಕ ಮಾಡಾಕತ್ತೇನೆ ಅಂತಂದು ಎಲ್ಲರೂ ಭಾಳ ಜೋಕ್ ಮಾಡಾಕತ್ತಿದ್ರು ರೀ ಅವಂಗೆ ಸೊ ನಮ್ಮ ಸುಮ್ಮು ಅಂತೂ ಸಿಕ್ಕಾಪಟ್ಟೆ ಹೊಟ್ಟೆಗೆ ಗಿಚ್ಚು ಪಡ್ಕೊಳಕತ್ತಿದ್ಲು ರೀ ಸಣ್ಣ ಪಾಪು ಏನು ಹಾಲು ಕುಡಿ ಪಾಪು ಏನು ನೀನು ಅಂತಂದೆ ಅವ ನಗೋದ್ರೆ ಸೊ ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ ಮಕ್ಕಳನ್ನೆಲ್ಲ ನೋಡಿ ಸೊ ಈ ತಾಯಿ ಮಡಿಲನ್ನು ಭಾಳ ಮಿಸ್ ಮಾಡ್ಕೊಳಕತ್ತಿದ್ರು ರೀ ನನ್ನ ಮಕ್ಕಳು ಅದ್ರ ಸಂಬಂಧ ನನಗೂ ಒಂಥರ ಫೀಲ್ ಆಯ್ತು ರೀ ನನ್ನ ಮಕ್ಳು ಎಷ್ಟು ಮಿಸ್ ಮಾಡ್ಕೊಳಕತ್ತಿದ್ರು ನಾನು ಎಷ್ಟು ಮಿಸ್ ಮಾಡ್ಕೊಳಕತ್ತಿದ್ದೆ ಸೊ ಆ ದೇವರು ಇವತ್ತು ಕೊಡ್ಸಿದಾನ ಈ ತಾಯಿ ಮಕ್ಕಳನ್ನ ಅಂತಂದು ಒಂಥರ ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ ಈಗ ಸಮೀರ್ಗೆ ಮಲಗಿಸಿ ಒಂದು ಸ್ವಲ್ಪ ರೊಟ್ಟಿ ಮಾಡ್ತೀನಿ ರೀ ರೊಟ್ಟಿ ಮಾಡೋ ತನಕ ಅಂದ್ರೆ ನಮ್ಮ ಸುಮ್ಮು ನೋಡ್ರಿ ಫ್ರೆಂಡ್ಸ ಈಗ ಬಂದು ಕೂತ್ಕೊಂಡಿದ್ದಾರೆ ಒಂದು ಸ್ವಲ್ಪ ಧಾರಾವಾಹಿ ನೋಡ್ಬೇಕಂತಂದು ನಮ್ಮ ಸುಮ್ಮು ಬಂದು ಮಲ್ಕೊಂಡಾಳ್ರಿ ಸೊ ನಮ್ಮ ಸುಮ್ಮಗೆ ನೋಡಿದ್ರೆ ನಂತರ ನಂಗೆ ಸಿಕ್ಕಾಪಟ್ಟೆ ಅಳುನು ಬರ್ತೈತಿ ಒಂಥರ ನೋವು ಆಗ್ತೈತೆ ರೀ ಏನು ಹೇಳಬೇಕು ಗೊತ್ತಾಗಂಗಿಲ್ಲ ರೀ ನಮ್ಮ ಸುಮ್ಮು ಬಗ್ಗೆ ಅಂತ ಸೊ
ಅವಳೇ ರೀ ನಂಗೆ ಮುದ್ದಿನ ಮಗಳಂದ್ರೆ ಅವಳ ಬಗ್ಗೆ ಎಷ್ಟು ಹೇಳಿದ್ರು ನಾನು ಕಮ್ಮಿನ ಅನಿಸ್ತೈತೆ ರೀ. ಇವತ್ತಂತೂ ಸಿಕ್ಕಾಪಟ್ಟೆ ಖುಷಿ ಆಗಿದ್ದಾಳ್ರಿ ಅವಳು ನಂಗೆ ನೋಡಿ. ಆಮೇಲೆ ಅವ್ರ ಅಪ್ಪಗೆ ನೋಡಿ ನಾವು ಈಗ ಮಲ್ಕೊತೀನಿ ಅಂತಂದು ಒಂದು ಸ್ವಲ್ಪ ಬಂದು ಮಲ್ಕೊಂಡ್ಲು ರೀ. ಒಂದು ಸ್ವಲ್ಪ ಮಲಗಿಸಿದೆ. ನನಗೂ ಆರಾಮ ಅನ್ಸಕತ್ತಿಲ್ಲ, ಏನಿಲ್ಲರಿಪ್ಪ, ಏನು ಹಿಂದೆ ಬೆನ್ನು ಹತ್ಬಿಟ್ಟೈತ್ರಿ ಅದು. ಸೊ ನನಗೂ ಏನಾಗೈತೆ ಏನೋ ಗೊತ್ತಿಲ್ಲ, ನಾನು ದವಾಖಾನಿಗೆ ಹೋಗೇ ಇಲ್ಲ. ಸೊ ನೋಡಿರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಕತ್ತೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಗುಡ್ ನೈಟ್.